ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ 6,000 ಹಣ ಆದ್ರೆ ಸಿಗ್ತಿದೆ. ಈ ಒಂದು 6,000 ಹಣ ಸಿಗ್ತಿದೆ ಅಂತ ಕೇಳಿದ ತಕ್ಷಣ ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಡೌಟ್ ಆದ್ರೆ ಬಂದೇ ಬರುತ್ತೆ. ನೆಟ್ಗೆ ಕೊಡುವಂತಹ ಒಂದು 2,000ನೇ ಹಣ ಕೊಡ್ತಿಲ್ಲ, 6,000 ಯಾವ ರೀತಿ ಕೊಡ್ತಾರೆ? ಇದು ನಿಜವಾಗ್ಲೂ 6,000 ಕೊಡ್ತಿದಾರ? ಯಾರಿಗೆ 6,000 ಕೊಡ್ತಿದ್ದಾರೆ? ಇದ್ರ ಕಂಡೀಷನ್ಸ್ ಏನು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಆದ್ರೆ ಬರ್ತೀನಿ. ಇಲ್ಲಿ ಏನಪ್ಪ ಗೃಹಲಕ್ಷ್ಮಿಯರಿಗೆ 6,000 ಹಣ ಸಿಗ್ತಿದೆಯಂತೆ, ಏನಿದು 6,000 ಯಾರಿಗೆ ಬರ್ತಿದೆ, ಯಾವಾಗ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ನೋಡಿ, ಇಲ್ಲಿ ಈಗ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಪ್ರತಿ ತಿಂಗಳು ಬರ್ತಿದೆ. ಎಲ್ಲ ಒಂದು ಫಲಾನುಭವಿಗಳಿಗೂ 8ನೇ ಕಂತಿನ ಹಣವರೆಗೂ ಕೂಡ ಹಣ ಆದ್ರೆ ಬರ್ತಿದೆ. ಮತ್ತೆ ಕೆಲವರಿಗೆ ಒಂದು 10ರಿಂದ 15% ಫಲಾನುಭವಿಗಳಿಗೆ ಏನಾಗ್ತಿದೆ ಅಂದ್ರೆ ಒಂದು ಕಂತು ಹಣನೂ ಬಂದಿಲ್ಲ. ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಏನಾಗ್ತಿದೆ ಅಂದ್ರೆ ಕೆಲವರಿಗೆ ಒಂದು ತಿಂಗಳ ಹಣ ಬರುತ್ತೆ, ಒಂದು ತಿಂಗಳ ಹಣ ಬರಲ್ಲ. ಅದೇ ಒಂದು ಕಂತು ಹಣ ಬರುತ್ತೆ, ಇನ್ನೊಂದು ಕಂತು ಹಣ ಆದ್ರೆ ಬರಲ್ಲ. ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳಾದ್ರೆ ಆಗ್ತಿದಾವೆ. ಈ ಒಂದು ಎಲ್ಲಾ ಸಮಸ್ಯೆಗಳನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಸರ್ಕಾರದ ಕಡೆಯಿಂದ CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವೆಲ್ಲ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ 6,000 ಜಮಾ ಮಾಡೋದಕ್ಕೆ ಒಂದು ಸರ್ಕಾರ ನಿರ್ಧಾರ ತಗೊಂಡಿದೆ. ಈಗ ಏನ್ ಹಣ ಕೊಡ್ತಿದ್ದಾರೆ ಆ ಒಂದು ಹಣ ಜೊತೆಗೆ ಈಗ ಪ್ರೊಸೀಜರ್ ಅನ್ನ ಚೇಂಜ್ ಮಾಡ್ತಿದ್ದಾರೆ. ಯಾರಿಗೆ ಹಣ ಬಂದಿಲ್ವೋ ಅವ್ರಿಗೆ ಯಾವ ರೀತಿಯಾಗಿ 6,000 ಹಣ ಹಾಕ್ತಾರಂತ ನೀವು ಕೇಳೋದಾದ್ರೆ, ಈಗ ಒಂದೇ ಸರಿ ಎಲ್ಲರಿಗೂ ಹಣ ಹಾಕಕ್ಕಾಗಲ್ಲ. ಈಗ 7 ಕಂತಾಗಿದೆ, ಓಕೆನಾ? ನಿಮಗೂ ಗೊತ್ತು. ಈಗ ಹತ್ರ 7 ಕಂತು ಅಂತೂ ಎಲ್ಲರಿಗೂ ಬಂದಿದೆ. ಈಗ ನಿನ್ನೆ ಎಲ್ಲ ಮೊನ್ನೆ 8ನೇ ಕಂತು ಹಣ ಕೂಡ ಬಂದಿದೆ. ಈಗ 8 ಕಂತದ ಹಾಕ್ಬೇಕಂದ್ರೆ ಒಂದೇ ಸರಿ 16,000 ಹಾಕ್ಬೇಕಾಗುತ್ತೆ ಒಂದು ವೇಳೆ ಪೆಂಡಿಂಗ್ ಹಣ ಅವ್ರಿಗೆ. ಇನ್ನು ಕೆಲವರಿಗೆ ಸಾಕಷ್ಟು ಜನರಿಗೆ ಒಂದು 2-3 ಕಂತು ಬಂದಿರುತ್ತೆ, ಇನ್ನು ಉಳಿದಿರೋದು ಬಂದಿರಲ್ಲ. ಆ ರೀತಿಯಾಗಿ ಬಜೆಟ್ ಇರಲ್ಲ ಒಂದೇ ಸರಿ ಹಣ ಹಾಕೋದಕ್ಕೆ. ಈ ಒಂದು ಕಾರಣದಿಂದ 6,000 ಹಿಂಗ್ ಪ್ರತಿ ತಿಂಗಳು ಹಾಕೊಂತ ಹೋಗ್ತಾರೆ. ಯಾರಿಗೆ ಇದುವರೆಗೂ ಹಣ ಬಂದಿಲ್ವೋ ಅದು ಯಾವ ರೀತಿ 6,000 ಹಾಕ್ತಾರೆ ಅಂದ್ರೆ, ನೋಡಿ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಿಮ್ಗೆ. ಈಗ ನಿಮ್ಗೊಂದು 2 ಕಂತು ಹಣ ಬಂದಿಲ್ಲ, ಹಿಂದೆ ನಿಮ್ಗೆ ಬರ್ಬೇಕಾಗಿರುವಂತಹ ಒಂದು 2 ಕಂತು ಹಣ ಬಂದಿಲ್ಲ ಅನ್ಕೊಳ್ಳಿ. ಆ ಒಂದು 2 ಕಂತದ್ದು 4,000 ಹಣ ಸೇರಿಸಿ ಆ ಒಂದು 4,000 ಮತ್ತೆ ಈಗ 8ನೇ ಕಂತಿನ ಹಣ ನಿಮ್ಗೆ ಇನ್ನೂ ಬಂದಿಲ್ಲ. ಏಪ್ರಿಲ್ 1ನೇ ತಾರೀಕು ಮೇಲೆ ನಿಮ್ಗೆ 8ನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವ್ರಿಗೆ ಹಣ ಆದ್ರೆ ಬರುತ್ತೆ. ಈಗ ಏಪ್ರಿಲ್ ನಲ್ಲಿ 8ನೇ ಕಂತಿನ ಹಣ 2,000 ಮತ್ತೆ ನಿಮ್ಗೆ ಯಾವ್ದಾದ್ರು ಪೆಂಡಿಂಗ್ ಇರುವಂತದ್ದು ಯಾವ್ದಾದ್ರು ಒಂದು 2 ಕಂತಿನ ಹಣವನ್ನ ಜಮಾ ಮಾಡಿ 4 + 2,000 4,000 2,000 6,000 ಆದ್ರೆ ನಿಮ್ಮ ಖಾತೆಗಳಿಗಾದ್ರೆ ಜಮಾ ಮಾಡ್ತಾರೆ, ಓಕೆನಾ? ಈ ರೀತಿಯಾಗಿ 6,000 ಹಣ ಆದ್ರೆ ಜಮಾ ಆಗುತ್ತೆ. ಈಗ ಹಂತವಾಗಿ ಎಲ್ಲರಿಗೂ ಹಣ ಆದ್ರೆ ಆದಷ್ಟು ಬೇಗ ಏಪ್ರಿಲ್ ನಲ್ಲೇ ಹಣ ಆದ್ರೆ ಜಮಾ ಮಾಡ್ಬಿಡ್ತಾರೆ. ಯಾಕಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಮಾಡ್ಲಿಲ್ಲ ಅನ್ನೋದಾದ್ರೆ ನಿಮ್ಮೆಲ್ಲರಿಗೂ ಗೊತ್ತು, 26ನೇ ತಾರೀಕು ಎಲೆಕ್ಷನ್ ಇದೆ. MP ಎಲೆಕ್ಷನ್ಸ್ ಇರೋ ಕಾರಣದಿಂದ ಆದಷ್ಟು ಬೇಗ ಎಲ್ಲರಿಗೂ ಅನ್ನಭಾಗ್ಯ ಯೋಜನೆ ಹಣ, ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಯಾರ್ಯಾರಿಗೆ ಅನ್ನಭಾಗ್ಯ ಯೋಜನೆಯ ಹಣ ಬಂತು, ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು, ನಿನ್ನೆ ಮೊನ್ನೆ ಕಳೆದ ಒಂದು 4 ದಿನಗಳಿಂದ ಯಾರ್ಯಾರಿಗೆ ಹಣ ಬರ್ತಿದಾವೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆದು, ಮತ್ತೆ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ, ಬೇರೆ ಯಾರಿಗೆ ಹಣ ಬರ್ತಿಲ್ವೋ ನಿಮ್ಗೆ ಏನೇ ಡೌಟ್ಸ್ ಇರಲಿ, ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.